ಅವ ಈ ಧನುರ್ಮಾಸದಲ್ಲಿ ನಾಲದುರ್ಗ ಪರಮೇಶ್ವರ ದೇವಸ್ಥಾನಕ್ಕೆ ವಾರದಲ್ಲಿ ಒಂದು ದಿವಸ ಹೋಗ್ತಾ ಇದ್ದ. ಅದು ಯಾವ ದಿವಸ ಅಂತ ಇಲ್ಲ, ಅವರ ಫ್ರೆಂಡ್ಸ್ಗಳು ಹೇಳಿದ ದಿವಸ ಹೋಗ್ತಾ ಇದ್ದದ್ದು. 10 ಗಂಟೆಗೆ ಮಲಗುವುದಕ್ಕಿಂತ ಮೊದಲು ಎಲ್ಲ ಡ್ರೆಸ್ ಎಲ್ಲ ಇಂಥ ಡ್ರೆಸ್ ನನಗೆ ಬೇಕು ಅಂತೇಳಿ ಅದನ್ನು ತೆಗೆದಿಡಿಸಿ ಅವ ಮಲಗಿದ. ಬಂದು ಸೈಕಲ್ಗೆ ಫಿಟ್ ಮಾಡುವ ಲೈಟ್ ಇಟ್ಕೊಂಡು ಬರ್ತಾನೆ. ಅವನೇ ಮಾಡಿದಂತಹ ಲೈಟ್ ಅದು. ಆ ಟೀ ಮಾಡುವ ಸಂದರ್ಭದಲ್ಲಿ ಅವನ ಫ್ರೆಂಡ್ಸ್ ಮಣ್ಣು ಇತ್ತು ಅಂತೇಳಿ ಫೋನ್ ಮಾಡಿದ. ಹೀಗೆ ಏನು ಸುಮಂತ್ ಬರಲಿಲ್ಲ. ಇಲ್ಲಿಗೊಂದು ಜನ ಎಲ್ಲ ಸೇರಿ ಮತ್ತೆ ನೋಡುವಾಗ ಸ್ವಲ್ಪ ರಕ್ತದ ಕಾಲ ಎಲ್ಲ ದಾರಿ ಉದ್ದಕ್ಕೂ ಇತ್ತು, ಬಾವಿ ಕೆರೆವರೆಗೆ ಇತ್ತು. ಲೈನ್ ನೋಡಬೇಕು, ನನ್ನ ಆಸೆ ಇಡೇ ಇತ್ತು ಅಂತೆಲ್ಲ ಹೇಳ್ತಾ ಇದ್ದ. ಈಗ ಹೋಗು ಮಾರೆ, ನಾನಾದರೂ ಹೋಗಲಿಲ್ಲ, ನಿನಗಾದರೂ ಹೋಗೋ ಯೋಗ ಬಂತಲ್ಲ ಅಂತ ಹೇಳ್ತಾ ಇದ್ದ ನಾನು. ನನಗೆ 3 ಮಕ್ಕಳು. ನನ್ನ ಮಿಸಸ್ ರತ್ನಾವತಿ ಅಂತೇಳಿ, ನಾನು ಸುಬ್ರಹ್ಮಣ್ಯ ನಾಯಕ್, ದೊಡ್ಡವ ಸುದರ್ಶನ, ಈಗ ತೀರಿ ಹೋದ ಮಗ 2ನೇವ ಸುಮಂತ್, ಮತ್ತೊಂದು ಹೆಣ್ಣು ಮಗು ಸ್ವರ್ಣಗೌರಿ ಅಂತೇಳಿ. ಅವ ಈ ಧನುರ್ಮಾಸದಲ್ಲಿ ನಾಲದುರ್ಗ ಪರಮೇಶ್ವರ ದೇವಸ್ಥಾನಕ್ಕೆ ವಾರದಲ್ಲಿ ಒಂದು ದಿವಸ ಹೋಗ್ತಾ ಇದ್ದ. ಅದು ಯಾವ ದಿವಸ ಅಂತ ಇಲ್ಲ, ಅವರ ಫ್ರೆಂಡ್ಸ್ಗಳು ಹೇಳಿದ ದಿವಸ ಹೋಗ್ತಾ ಇದ್ದದ್ದು. ಹಾಗೆ 2 ಸಲ ಹೋಗಿದ್ದ. ಹಾಗೆ 3ನೇ ಸಲ ಸಂಕ್ರಾಂತಿ ಕೊನೆಯ ದಿವಸ ನಾನು ಹೋಗೋದು ಅಂತ ಹೇಳ್ತಾ ಇದ್ದ. ಹಾಗೆ ಕೊನೆಯ ದಿವಸ ರಾತ್ರಿ 10 ಗಂಟೆಗೆ ಮಲಗುವುದಕ್ಕಿಂತ ಮೊದಲು ಎಲ್ಲ ಡ್ರೆಸ್ ಎಲ್ಲ ಇಂಥ ಡ್ರೆಸ್ ನನಗೆ ಬೇಕು ಅಂತೇಳಿ ಅದನ್ನು ತೆಗೆದಿಡಿಸಿ ಅವ ಮಲಗಿದ. ಅದರ ನಂತರ ಅವ ಎಂದಿನಂತೆ ಬೆಳಿಗ್ಗೆ ನಮ್ಮನ್ನು ಕರೆಯುವುದಿಲ್ಲ, ಉಪದ್ರ ಆಗ್ತದೆ ನಿಮಗೆ ಅಂತೇಳಿ ಕರೆಯುವುದಿಲ್ಲ. ಆ ಡ್ರೆಸ್ಸನ್ನು ಹಾಕಿ ಹೋಗ್ತಾನೆ. ಹಾಕಿದ ಡ್ರೆಸ್ಸನ್ನು ಅಲ್ಲಿ ಟೈಲರಿಂಗ್ ಮಿಷನ್ನ ಮೇಲೆ ಇಡ್ತಾನೆ. ಅದೇ ರೀತಿ ಹಾಕಿದ ಡ್ರೆಸ್ ಟೈಲರಿಂಗ್ ಮಿಷನ್ನ ಮೇಲೆ ಇಟ್ಟಿದ್ದಾನೆ. ಈ ಡ್ರೆಸ್ಸನ್ನು ಹಾಕಿಕೊಂಡು ಮನೆಯಿಂದ ಸಾಧಾರಣ ಒಂದು 5 ಗಂಟೆಗೆ ಬಂದಿರಬಹುದು. ಬಂದು ಸೈಕಲ್ಗೆ ಫಿಟ್ ಮಾಡುವ ಲೈಟ್ ಇಟ್ಕೊಂಡು ಬರ್ತಾನೆ. ಅವನೇ ಮಾಡಿದಂತಹ ಲೈಟ್ ಅದು. 10 ಲೈಟಿಗೆ ಬಲ್ಬ್ ಎಲ್ಲ ಹಾಕಿ ಅವನೇ ತಯಾರು ಮಾಡಿದ ಲೈಟ್ ಅದು. ಅದನ್ನು ತಗೊಂಡು ಬಂದಿದ್ದಾನೆ ಕೂಡ. ಒಂದು ಸೈಕಲ್ ಕೀ ಮನೆಯಲ್ಲೇ ಇಟ್ಟು ಬಂದಿದ್ದಾನೆ, ಅವ ತರಲಿಲ್ಲ ಅವತ್ತು. ಹಾಗೆ ನಾವು ಎಂದಿನಂತೆ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಂತ ಆಲೋಚನೆ ಮಾಡಿದ್ವಿ. ದೊಡ್ಡ ಮಗ 6:30 ಗಂಟೆಗೆ ಹೋಗ್ತಾನೆ. ಅದಕ್ಕೆ 6 ಗಂಟೆಗೆ ಎದ್ದು ಅವನಿಗೆ ಟೀ ಮಾಡ್ತಾ ಇದ್ರು ನನ್ನ ಮಿಸಸ್. ಆ ಟೀ ಮಾಡುವ ಸಂದರ್ಭದಲ್ಲಿ ಅವನ ಫ್ರೆಂಡ್ಸ್ ಮಣ್ಣು ಇತ್ತು ಅಂತೇಳಿ ಫೋನ್ ಮಾಡಿದ. ಹೀಗೆ ಏನು ಸುಮಂತ್ ಬರಲಿಲ್ಲ. ಆವಾಗ ಹೋಗಿದ್ದಾನೆ ಇಲ್ಲಿಂದ ದೇವಸ್ಥಾನಕ್ಕೆ. ಇಲ್ಲ, ನಾವು ಅಲ್ಲಿ 5:30ವರೆಗೆ ಇದ್ದೆವು, ಅದರ ನಂತರ ನಾವು ಹೋದೆವು, ಅದ್ರ ದೇವಸ್ಥಾನಕ್ಕೂ ಬರಲಿಲ್ಲ, ಅಲ್ಲಿಯೂ ಬರಲಿಲ್ಲ ಅಂತ ಹೇಳಿದ. ಅದರ ನಂತರ ನಾವು ಓಡಿ ಗೇರುಕಟ್ಟೆಯವರೆಗೆ ಹೋದೆ, ಅವನ್ನ ಡಿಪ್ಪೋದ ಹತ್ತಿರವರೆಗೆ ಓಡಿಕೊಂಡು ಹೋದೆ. ಎಲ್ಲ ಹುಡುಕಿದೆ, ಇಲ್ಲ. ಇಲ್ಲಿ ಬಂದು ಜನ ಎಲ್ಲ ಸೇರಿ ಮತ್ತೆ ನೋಡುವಾಗ ಸ್ವಲ್ಪ ರಕ್ತದ ಕಾಲ ಎಲ್ಲ ದಾರಿ ಉದ್ದಕ್ಕೂ ಇತ್ತು, ಬಾವಿ ಕೆರೆವರೆಗೆ ಇತ್ತು. ಅಂದರೆ ಅವ ಹೋಗುವ ದಾರಿ ಆಚೆ ಇಲ್ಲ ರಕ್ತ, ಈಚೆ ಸ್ವಲ್ಪ ಉಂಟು, ಅದಕ್ಕಿಂತ ಆಚೆಯೂ ರಕ್ತ ಇಲ್ಲ. ಕೆಳಗೆ ಬಾವಿಯ ಕಡೆ ಇಳಿಯುವ ದಾರಿಯಲ್ಲಿ ಉಂಟು ರಕ್ತದ ಕಲ್ಲು. ಬಾವಿಯ ಹತ್ತಿರ ಒಂದು ಕಲ್ಲಿಗೆ ರಕ್ತ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ಊರಿನವರು ಸೇರಿ ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಬಂದು ನೋಡುವಾಗ ಬಾವಿಯಲ್ಲಿ ಮಗನ ಸಿಕ್ಕಿತ್ತು. ನನ್ನ ಮಗನ ಈ ಥರ ಆಯ್ತಂತ ಕೊಲೆ ಅಂತ ಅನಿಸ್ತಾ ಇದೆ. ನನ್ನ ಇದರಲ್ಲಿ ಯಾರ ಬಗ್ಗೆಯೂ ಈ ಊರಿನವರಲ್ಲಿ ಸಂಶಯ ಇಲ್ಲ. ಮತ್ತೆ ಇಲ್ಲ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೆ. ಒಳ್ಳೆ ಚಾಲೆಂಜಿಂಗ್ ಹುಡುಗ, ಒಳ್ಳೆ 4 ದಿನದ ಒಂದು ಇದರಲ್ಲಿ ಗುಜರಾತಿಗೆಲ್ಲ ಹೋಗ್ಲಿಕ್ಕಿದ್ದ. 5ನೇ ತಾರೀಕು ಫೆಬ್ರವರಿ ಅದರಲ್ಲಿ ಸೆಲೆಕ್ಟ್ ಆಗಿತ್ತು ಒಂದು. ಅದಕ್ಕೆ ಶರ್ಟ್ ಕೂಡ 2 ತೆಗೆದಿಟ್ಟಿದ್ದಾನೆ. ಲೈನ್ ನೋಡಬೇಕು, ನನ್ನ ಆಸೆ ಈಡೇರಿತು ಅಂತೆಲ್ಲ ಹೇಳ್ತಾ ಇದ್ದ. ಈಗ ಹೋಗು ಮಾರೆ, ನಾನಾದರೂ ಹೋಗಲಿಲ್ಲ, ನಿನಗಾದರೂ ಹೋಗೋ ಯೋಗ ಬಂತಲ್ಲ ಅಂತ ಹೇಳ್ತಾ ಇದ್ದೆ ನಾನು. ನಿನಗೆ 4 ಡ್ರೆಸ್ ಇನ್ನು ತೆಗೆಯುವ ಹೋಗೋದಕ್ಕಿಂತ ಮೊದಲು ಹೇಳಿದ್ದೆ. ನೀರು ಖಾಲಿ ಮಾಡಿ ಆಗುವಾಗ ಸೈಡಲ್ಲಿ ಇತ್ತದು ಲೈಟ್ ಕತ್ತಿ ಕೂಡ ಸೈಡಲ್ಲಿ ಇತ್ತು. ಬೇರೆ ಏನು ಸಿಕ್ಕಲಿಕ್ಕೆ ಅದರ ಕೆಸರಿತ್ತು, ಅದಕ್ಕೆ ದೊಡ್ಡ ಕೊಕ್ಕೆ ಹಾಕಿ ಎಲ್ಲ ನೋಡಿದ್ದಾರೆ, ಆವಾಗ ಏನು ಸಿಕ್ಕಲಿಲ್ಲ. ಕೊಲೆ ಬಗ್ಗೆ ಸರಿಯಾದ ತನಿಖೆಗೆ ನ್ಯಾಯ ಸಿಗಬೇಕಂತ ಅಷ್ಟೇ ಮನವಿ ಮಾಡ್ತಾರೆ.